Dear students, in the lesson Vijayanagara and the Bahumani Kingdom, in this lesson, the last class we learn about that Harihara II and the Praudadevaraya and Bukkaraya. Now in the today's class we are going to learn about the Krishna Devaraya. Krishna Devaraya is the prominent king among the Vijayanagara Empire. Krishna Devaraya is ruled 1509 to 1529 CE. The son of Narasanayaka of the Tulwa dynasty and his second wife Nagalambike. Krishnadevaraya was the most famous king among the rulers of the Vijayanagara Empire. During his rule, the Vijayanagara Empire reached the pinnacle of glory, comparable to world famous rules like Ashoka, Samudragupta and Harshavardhana. He ruled over for 20 years. ಕೃಷ್ಣದೇವರಾಯ ನರಸನಾಯಕ ಮತ್ತು ನಾಗಲಾಂಬಿಕೆ ಅಂತಕ್ಕಂತಹ ತುಳುವ ಡೈನಾಸ್ಟಿಯ ಮಗನಾಗಿ ನಾಗಲಾಂಬಿಕೆ ಎರಡನೇ ಹೆಂಡತಿ ನರಸನಾಯಕನಿಗೆ. ಈ ಇಬ್ಬರು ದಂಪತಿಗಳ ಮಗನೇ ಕೃಷ್ಣದೇವರಾಯ. ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಒಬ್ಬ ದೊರೆ ಅಂತ ಹೇಳ್ಬೋದು. ಅದೇ ರೀತಿ ಪ್ರಪಂಚದ ಪ್ರಮುಖವಾದ ಸಾಮ್ರಾಟರಾಗಿದ್ದಂತಹ ಅಶೋಕ, ಸಮುದ್ರಗುಪ್ತ ಮತ್ತು ಹರ್ಷವರ್ಧನನ ಅಂತಹ ಒಂದು ಆಳ್ವಿಕೆಯನ್ನು ನಡೆಸಿದಂಥವರಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಮುಖವಾದಂತಹ ದೊರೆ. 20 ವರ್ಷಗಳ ಕಾಲ ಇವನ ರಾಜ್ಯ ಸಮೃದ್ಧವಾಗಿತ್ತು, ಇವನ ಕಾಲದಲ್ಲಿ ಸುಭೀಕ್ಷೆಯಿಂದ ಕೂಡಿತ್ತು ಅಂತ ಹೇಳ್ಬಿಟ್ಟು ನಮಗೆ ತಿಳಿದು ಬರುತ್ತೆ. When he came to power, the kingdom was facing various complicated internal and external problems. The Europeans who had arrived through the new sea routes were establishing colonies. The Mughals of the north were trying to expand their empire in the south. The 5 Shahi kingdoms of the Bahumani dynasty became powerful sultanates and plunged into wars against Krishnadevaraya. In action to these, the king of the Ummatturu and Orissa were a constant source of thrust. ಕೃಷ್ಣದೇವರಾಯನ ಸಾಧನೆಗಳನ್ನು ನಾವು ನೋಡ್ತಾ ಹೋದರೆ, ಕೃಷ್ಣದೇವರಾಯ ಅಧಿಕಾರಕ್ಕೆ ಬಂದ ನಂತರ ರಾಜ್ಯದಲ್ಲಿದ್ದಂತಹ ಆಂತರಿಕ ಕಲಹಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಹೋದ. ಅಷ್ಟೇ ಅಲ್ಲದೆ ಅದೇ ಟೈಮಲ್ಲಿ ಯುರೋಪಿಯನ್ನರು ಒಂದು ಸಮುದ್ರ ಮಾರ್ಗವನ್ನು, ಹೊಸ ಸಮುದ್ರ ಮಾರ್ಗಗಳನ್ನು ಕಂಡುಹಿಡಿಯೋದ್ರಲ್ಲಿ ಮತ್ತು ಹೊಸ ಕಾಲೋನೀಸ್ಗಳನ್ನು ಎಸ್ಟಾಬ್ಲಿಷ್ ಮಾಡೋದ್ರಲ್ಲಿ ತೊಡಗಿದ್ರು. ಅಂತಹ ಟೈಮಲ್ಲಿ ದ ಮೊಘಲ್ ಆಫ್ ದ ನಾರ್ತ್ ವರ್ ಟ್ರೈಂಗ್ ಟು ಎಕ್ಸ್ಪ್ಯಾಂಡ್ ದ ಎಂಪೈರ್ ಇನ್ ದ ಸೌತ್. ಮೊಘಲರು ದಕ್ಷಿಣ ಭಾರತದಲ್ಲಿ ತಮ್ಮ ಒಂದು ಸಾಮ್ರಾಜ್ಯವನ್ನು, ಆಧಿಪತ್ಯವನ್ನು ಸಾಧಿಸಬೇಕು ಅಂತ ಹೊರಟಿದ್ರು. ಅದರ ಜೊತೆಗೆ 5 ಶಾಹಿ ಕಿಂಗ್ಡಮ್ಸ್ ಆ್ಯಂಡ್ ದ ಬಹುಮನಿ ಡೈನಾಸ್ಟೀಸ್ ಬಿಕಮ್ ಪವರ್ಫುಲ್ ಸುಲ್ತಾನೇಟ್ಸ್ ಆ್ಯಂಡ್ ಪ್ಲ್ಯಾಂಡ್ ಓವರ್ ದ ಕೃಷ್ಣದೇವರಾಯ. ಶಾಹಿ ಸುಲ್ತಾನರು ಮತ್ತು ಬಹುಮನಿ ಸುಲ್ತಾನರು ಕೂಡ ಕೃಷ್ಣದೇವರಾಯನ ಮೇಲೆ ಬಂದಿದ್ದರು. ಈ ಎಲ್ಲ ಒಂದು ಪರಿಸ್ಥಿತಿಗಳ ನಡುವೆಯೂ ಕೂಡ ಕೃಷ್ಣದೇವರಾಯ ತನ್ನ ಸಾಮ್ರಾಜ್ಯವನ್ನು, ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತರಿಸೋದ್ರಲ್ಲಿ ತೊಡಗಿದ್ರು. ಮೊದಲನೇದಾಗಿ ಉಮ್ಮತ್ತೂರಿನ ಪಾಳೆಗಾರನನ್ನು ಮತ್ತು ಒರಿಸ್ಸಾದ ರಾಜನನ್ನು ಈತ ಸೋಲಿಸ್ತಾನೆ. ಇವನ ಮಿಲಿಟರಿ ಸಾಧನೆಗಳು, ಸೈನಿಕ ಸಾಧನೆಗಳ ಬಗ್ಗೆ ಈಗ ನೋಡ್ತಾ ಹೋಗೋಣ. As maintained by the Robert Sewell, Krishnadevaraya was an unparalleled warrior, shrewd commander and the political expert. He won all the wars and expanded his empire in the south. ಕೃಷ್ಣದೇವರಾಯನ ಸಾಧನೆಗಳನ್ನು ರಾಬರ್ಟ್ ಸಿವೆಲ್ ಅವರು ತಮ್ಮ ಗ್ರಂಥದಲ್ಲಿ ಅವನೊಬ್ಬ ಸಮರ್ಥ ಸೇನಾನಿಯಾಗಿದ್ದ ಮತ್ತು ಒಬ್ಬ ಆಡಳಿತಗಾರ, ಉತ್ತಮ ಆಡಳಿತಗಾರನಾಗಿದ್ದ ಅಂತೇಳ್ಬಿಟ್ಟು ವರ್ಣಿಸ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ಇವನು ದಕ್ಷಿಣ ಭಾರತದ ಅತ್ಯಂತ ಪ್ರಮುಖವಾದಂತಹ ದೊರೆ ಆಗಿದ್ದು, ಅನೇಕ ಮಾಡಿದಂತಹ ಎಲ್ಲ ಯುದ್ಧಗಳಲ್ಲೂ ಕೂಡ ಜಯವನ್ನು ಸಾಧಿಸ್ತಾ ಹೋಗಿದ್ದ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬೈ ದ ಟೈಮ್ ಕೃಷ್ಣದೇವ ಅಸೆಂಡೆಡ್ ದ ಥ್ರೋನ್, ದ ಲಾ ಆ್ಯಂಡ್ ದ ಆರ್ಡರ್ ಸಿಚುಯೇಷನ್ ಆಫ್ ದ ವಿಜಯನಗರ ಎಂಪೈರ್ ಹ್ಯಾಡ್ ವರ್ಸೆಂಡೆಡ್ ಡ್ಯೂ ಟು ದ ಇಂಟರ್ನಲ್ ರಿವೇರಿಯರ್ಸ್. ಕೃಷ್ಣದೇವರಾಯ ಅಧಿಕಾರಕ್ಕೆ ಬಂದಾಗ ಕಾನೂನನ್ನು ಕೈಗೆ ತೆಗೆದುಕೊಂಡ ಮತ್ತು ಅವನದೇ ಆಗಿರ್ತಕ್ಕಂಥ ಆಂತರಿಕ ಕಲಹಗಳು, ತುಂಬ ಒಳಜಗಳಗಳು, ರಾಜ್ಯದಲ್ಲೇ ಇದ್ದಂತಹ, ರಾಷ್ಟ್ರದಲ್ಲೇ ಆಸ್ಥಾನದಲ್ಲೇ ಇದ್ದಂತಹ ಒಂದು ಶತ್ರುಗಳನ್ನು ಮೊದಲನೇದಾಗಿ ಕಂಡುಹಿಡಿತಾ ಹೋದ ಅಂತ ಹೇಳ್ಬೋದು. ಜೊತೆಗೆ ಇವನ ಒಂದು ಮಿಲಿಟರಿ ಅಚೀವ್ಮೆಂಟ್, ಸೈನಿಕ ಸಾಧನೆಗಳಲ್ಲಿ
The region between the 510 to 521 CE are filled with the longer sieges, war and victories. He undertook the 14 major wars. These wars were waged against the Bahmani, Adil Shahi of Bijapur, Nizam Shahi of Ahmadnagara, Qutub Shahi of Golconda, Gajapati of Orissa and other chieftains. ಇವನು 1510ರಿಂದ 521 ನಡುವೆ ಅನೇಕ ಯುದ್ಧಗಳನ್ನು ಮಾಡ್ತಾ ಹೋಗ್ತಾನೆ. 14 ಪ್ರಮುಖವಾಗಿರ್ತಕ್ಕಂಥ ಯುದ್ಧಗಳನ್ನು ಮಾಡ್ತಾ ಹೋಗ್ತಾನೆ. ಅದರಲ್ಲಿ ಪ್ರಮುಖವಾಗಿ ಬಹುಮನಿ ಸುಲ್ತಾನರು, ಆದಿಲ್ ಶಾಹಿ ಸುಲ್ತಾನರು, ಬಿಜಾಪುರದ ಸುಲ್ತಾನರು, ಜೊತೆಗೆ ನಿಜಾಮ್ ಶಾಹಿ, ಅಹಮದ್ನಗರದ ನಿಜಾಮ್ ಶಾಹಿ ಸುಲ್ತಾನರು ಮತ್ತು ಗೋಲ್ಕೊಂಡದ ಕುತುಬ್ ಶಾಹಿ ಸುಲ್ತಾನರು ಮತ್ತು ಒರಿಸ್ಸಾದ ರಾಜನಾದಂತಹ ಗಜಪತಿಯ ಜೊತೆಗೆ ಮಾಡಿದಂತಹ ಯುದ್ಧಗಳು ಪ್ರಮುಖವಾಗಿದ್ವು ಅಂತೇಳ್ಬಿಟ್ಟು ತಿಳಿದು ಬರುತ್ತೆ. ಸೊ ಇನ್ 1509 CE the Shahi organized a combined attack of the Adil Shahi dynasties on the Vijayanagara. Adil Shahi of the Bijapur died in the attack. During this time Krishnadevaraya annexed the Doab region of the Raichur. Krishnadevaraya liberated the Muhammad Shah and made him the king Bahmani kingdom. Hence he got the title Yuvana Raja Pratistapana Charya. These wars destroyed the power of the ಬಹುಮನಿ. 1509ರಿಂದ ಇವನು ತನ್ನ ಒಂದು ಆದಿಲ್ ಶಾಹಿ ಡೈನಾಸ್ಟಿಗಳನ್ನು ವಿಜಯನಗರದ ಮೇಲೆ ಅಟ್ಯಾಕ್ ಆಗೋದನ್ನು ತಡೆಗಟ್ತಾ ಹೋಗ್ತಾನೆ. ಅವರ ದಾಳಿಯನ್ನು ಹತ್ತಿಕ್ತಾ ಹೋಗ್ತಾನೆ, ಆದಿಲ್ ಶಾಹಿಗಳ ದಾಳಿಯನ್ನು. ಅದೇ ಟೈಮಲ್ಲಿ ಆದಿಲ್ ಶಾಹಿಯ ರಾಜನ ಒಂದು ಮರಣವು ಕೂಡ ಸಂಭವಿಸುತ್ತೆ. ಇದೇ ಒಂದು ಟೈಮನ್ನು ಉಪಯೋಗಿಸ್ಕೊಂಡಂತಹ ಕೃಷ್ಣದೇವರಾಯ ರಾಯಚೂರಿನ ದೋಹಬ್ ಅಂತಕ್ಕಂಥ ಪ್ರಾಂತ್ಯವನ್ನು ವಶಪಡಿಸ್ಕೊಳ್ತಾನೆ. ಅಷ್ಟೇ ಅಲ್ಲದೆ ಕೃಷ್ಣದೇವರಾಯ ಮೊಹಮ್ಮದ್ ಶಾ ಮತ್ತು ಬಹುಮನಿ ಕಿಂಗ್ಡಮನ್ನು ಕೂಡ ಸ್ವತಂತ್ರ ರಾಜ್ಯವನ್ನಾಗಿ ಘೋಷಿಸ್ತಾನೆ. ಅದಕ್ಕೋಸ್ಕರ ಇವನು ಪಡೆದಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಬಿರುದು ಏನಾಗಿತ್ತಪ್ಪ ಅಂದರೆ ಯುವನ ರಾಜ ಪ್ರತಿಷ್ಠಾಪನಾಚಾರ್ಯ ಅಂತಕ್ಕಂಥ ಬಿರುದನ್ನು ಪಡಿತಾನೆ. ಸೊ ಇದರಿಂದ ಅವನು ಬಹುಮನಿ ಸಾಮ್ರಾಜ್ಯವನ್ನು ಹತ್ತಿಕ್ತಾ ಹೋಗ್ತಾನೆ ಅಂತೇಳ್ಬಿಟ್ಟು ತಿಳಿದು ಬರುತ್ತೆ. ದೆನ್ ಹಿ ಅಂಡರ್ಟುಕ್ ಎ ವಾರ್ ಆನ್ ದ Gangaraya, the chieftain of the Ummatturu. This part was made part of the Srirangapatna. ಅದರ ಜೊತೆಗೆ ಅನೇಕ ಸಾಮಂತ ರಾಜರುಗಳನ್ನು ಸೋಲಿಸ್ತಾ ಹೋಗ್ತಾನೆ. ಸಣ್ಣ ಪುಟ್ಟ ರಾಜರುಗಳನ್ನು, ಉಮ್ಮತ್ತೂರಿನ ರಾಜನನ್ನು, ಗಂಗರಾಯನನ್ನು ಮತ್ತು ಶ್ರೀರಂಗಪಟ್ಟಣದ ಅನೇಕ ಪ್ರದೇಶಗಳನ್ನು ಕೂಡ ಕೃಷ್ಣದೇವರಾಯ ತನ್ನ ಸಾಮ್ರಾಜ್ಯಕ್ಕೆ ವಿಜಯನಗರಕ್ಕೆ ಸೇರಿಸ್ಕೊಳ್ತಾ ಹೋಗ್ತಾನೆ. Among the achievements of the Krishnadevaraya, the war with the Gajapati of the Orissa is important. This war took place from 1512 to 1518. He captured the Kondavidu, Vijayawada and the Kondapalli. These were the part of the Gajapati Prataparudra's kingdom of the southern parts. Gajapati surrendered and got his daughter married to the ಕೃಷ್ಣದೇವರಾಯ. ಕೃಷ್ಣದೇವರಾಯನ ಸಾಧನೆಗಳಲ್ಲಿ ಪ್ರಮುಖವಾಗಿ ನಾವು ಒರಿಸ್ಸಾದ ಗಜಪತಿಯನ್ನು ಸೋಲಿಸಿದ್ದನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಕೊಂಡವಿಡು ಮತ್ತು ವಿಜಯವಾಡ, ಕೊಂಡಪಳ್ಳಿ ಆಂಧ್ರಕ್ಕೆ ಸೇರಿದಂತಹ ಪ್ರದೇಶಗಳು. ಈ ಆಂಧ್ರದ ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾನೆ. ಅಷ್ಟೇ ಅಲ್ಲದೆ ಗಜಪತಿಯ ರುದ್ರ ಪ್ರತಾಪ ಅಂತಕ್ಕಂತಹ ದೊರೆಯನ್ನು ಸೋಲಿಸಿ ಅವನ ರಾಜ್ಯವನ್ನು ವಶಪಡಿಸ್ಕೊತಾನೆ. ಜೊತೆಗೆ ಇವನು ಗಜಪತಿ ಅಂತಕ್ಕಂತಹ ಒಬ್ಬ ರಾಜನನ್ನು ಸೋಲಿಸಿದ್ದಕ್ಕೋಸ್ಕರ ಗಜಪತಿ ಯಾರಪ್ಪ ಅಂತಂದರೆ ಒರಿಸ್ಸಾದ ರಾಜನಾಗಿದ್ದ. ಈ ಒರಿಸ್ಸಾದ ರಾಜ ಇವನಿಗೆ ಶರಣಾಗ್ತಾನೆ. ಸೊ ಶರಣಾಗಿದ್ದಷ್ಟೇ ಅಲ್ಲದೆ ತನ್ನ ಒಂದು ಮಗಳನ್ನು ಕೂಡ ಕೃಷ್ಣದೇವರಾಯನಿಗೆ ಕೊಟ್ಟು ವಿವಾಹವನ್ನು ಮಾಡಿಕೊಡ್ತಾರೆ. ಜೊತೆಗೆ 1520ರಲ್ಲಿ ರಾಯಚೂರಿನ ಆದಿಲ್ ಶಾಹಿಗಳನ್ನು ಮತ್ತು ಬಿಜಾಪುರದ ಸುಲ್ತಾನರನ್ನು ಕೂಡ ವಶಪಡಿಸ್ಕೊಳ್ತಾನೆ. Though battle took place between the Vijayanagara and the Bijapur for the Raichur, the Portuguese supported the Vijayanagara. Earlier, Krishnadevaraya had helped the Portuguese to capture the Goa. ವಿಜಯನಗರವನ್ನು ಪೋರ್ಚುಗೀಸರು ಕೃಷ್ಣದೇವರಾಯನ ಒಂದು ಸ್ನೇಹವನ್ನು ಬಯಸಿದ್ರು. ಅಷ್ಟೇ ಅಲ್ಲದೆ ಪೋರ್ಚುಗೀಸರು ಗೋವಾವನ್ನು ವಶಪಡಿಸ್ಕೊಳ್ಳೋದಲ್ಲಿ ಕೃಷ್ಣದೇವರಾಯ ಅವರಿಗೆ ಸಹಾಯವನ್ನು ಮಾಡಿದ್ರಿಂದ ಪೋರ್ಚುಗೀಸರು ಅವನಿಗೆ ಬಿಜಾಪುರ ಮತ್ತು ರಾಯಚೂರು ಪ್ರದೇಶಗಳನ್ನು ವಶಪಡಿಸೋದಕ್ಕೆ ಕೃಷ್ಣದೇವರಾಯನ ಸಹಾಯವನ್ನು ಮಾಡ್ತಾರೆ. ಡ್ಯೂರಿಂಗ್ ಹಿಸ್ ರೀಜನ್ ದ ವಿಜಯನಗರ ಕಿಂಗ್ಡಮ್ ಎಕ್ಸ್ಟೆಂಡೆಡ್ ಫ್ರಮ್ ರಿವರ್ ಗೋದಾವರಿ ಟು
Godavari and Krishna in the north and the Indian Ocean in the south, from the Arabian Sea in the west and the Bay of Bengal in the east. ಸೊ ಇದರಿಂದ ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥದ್ದು ಗೋದಾವರಿ ನದಿಯಿಂದ ಕೃಷ್ಣಾ ನದಿಯವರೆಗೂ ಹಬ್ಬಿತ್ತು ಅಂತ ಹೇಳ್ಬಿಟ್ಟು ನಮಗೆ ತಿಳಿದು ಬರುತ್ತೆ. ಉತ್ತರದಲ್ಲಿ ಇಂಡಿಯನ್ ಓಷನ್ವರೆಗೂ ಮತ್ತು ದಕ್ಷಿಣದಲ್ಲಿ ಅರೇಬಿಯನ್ ಸೀವರೆಗೂ ಮತ್ತು ಪಶ್ಚಿಮದಲ್ಲಿ ಬೇ ಆಫ್ ಬೆಂಗಾಲ್ವರೆಗೂ ಕೂಡ ತನ್ನ ಪ್ರದೇಶವನ್ನು ಹಬ್ಬಿಸಿದ್ದ ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಕೃಷ್ಣದೇವರಾಯ ವಾಸ್ ನಾಟ್ ಓನ್ಲಿ ಎ ಸ್ಕಿಲ್ಡ್ ವಾರಿಯರ್ ಬಟ್ ಆಲ್ಸೋ ಎ ಏಬಲ್ ಅಡ್ಮಿನಿಸ್ಟ್ರೇಟರ್. His Telugu work Amukta Molyada reveals the chivalrous he possessed in the matters of the state. He provided the irrigation facilities for the expansion of the agriculture. With the friendship of the Portuguese, he increased the foreign trade. He abolished the tax and the marriages. ವಿಜಯನಗರ ಒಬ್ಬ ಪ್ರಮುಖವಾದ ಆಡಳಿತಗಾರನ ಜೊತೆಗೆ ಅವನು ಕವಿನೂ ಕೂಡ ಆಗಿದ್ದ. ಅವನು ಬರೆದಿರ್ತಕ್ಕಂತಹ ಪ್ರಮುಖವಾದಂತಹ ಕೃತಿ ಅಂದರೆ ಅಮುಕ್ತ ಮೌಲ್ಯದ ಅಂತೇಳ್ಬಿಟ್ಟು ಇದರಲ್ಲಿ ನೀರಾವರಿ ವ್ಯವಸ್ಥೆ ಮತ್ತು ಕೃಷಿಯ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಜೊತೆಗೆ ಇವನು ಪೋರ್ಚುಗೀಸರ ಜೊತೆಗೆ ಉತ್ತಮವಾಗಿರ್ತಕ್ಕಂತಹ ಸಂಬಂಧವನ್ನು ಕೂಡ ಹೊಂದಿದ್ದ. ಜೊತೆಗೆ ವಿಚಿತ್ರವಾಗಿರ್ತಕ್ಕಂತಹ ತೆರಿಗೆಗಳನ್ನು ಹಾಕೋದನ್ನು ಇವನು ನಿಲ್ಲಿಸಿದ್ದ ಅಂತ ಹೇಳ್ಬಿಟ್ಟು ನಮಗೆ ತಿಳಿದು ಬರುತ್ತೆ. ಟ್ಯಾಕ್ಸಸ್ ಆನ್ ಮ್ಯಾರೇಜಸ್, ವಿವಾಹದ ಮೇಲೂ ಕೂಡ ತೆರಿಗೆಗಳನ್ನು ಹಾಕ್ತಾಯಿದ್ರು. ಆ ಎಲ್ಲವನ್ನು ಕೂಡ ಬಹಿಷ್ಕರಿಸಿದ್ದ. ಫಾರಿನರ್ಸ್ ಜೊತೆಗೆ ಉತ್ತಮವಾಗಿದ್ದಂತಹ ಸಂಬಂಧವನ್ನು ಇಟ್ಕೊಂಡಿದ್ದ ಒಬ್ಬ ಸ್ನೇಹಜೀವಿಯಾಗಿದ್ದ ಕೃಷ್ಣದೇವರಾಯ ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. He was a great patron of art, literature and the religious. There were 8 Telugu poets known as the Ashtadhiggajas in his court. Krishnadevaraya was a poet himself and wrote the play Jambavati Kalyana in Sanskrit. Allasani Peddanna, Nandi Timmanna, Durjuti, Tenali Ramakrishna and others were the Telugu poets in his court. The great patron of the literature and the religious. ಇವನು ಒಬ್ಬ ಪ್ರಮುಖವಾಗಿರ್ತಕ್ಕಂತಹ ತೆಲುಗು ಸಾಹಿತ್ಯದಲ್ಲಿ ಅನೇಕ ಉದ್ವತ್ತನ್ನು ಪಡೆದಿದ್ದರು. ಜೊತೆಗೆ ಕಲೆ, ವಾಸ್ತುಶಿಲ್ಪದ ಬಗ್ಗೆ, ಸಾಹಿತ್ಯದ ಬಗ್ಗೆ, ಧರ್ಮದ ಬಗ್ಗೆ ತುಂಬ ಅಭಿಮಾನವನ್ನು ಇದ್ದಂತಹ ವ್ಯಕ್ತಿಯಾಗಿದ್ದ. ಈತನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಅಂತಕ್ಕಂತಹ 8 ಜನ ಪಂಡಿತರು, ಪ್ರಮುಖರು, ಕವಿಗಳು ಇದ್ದರು. ತುಂಬ ವಿದ್ವಾನನ್ನು ಹೊಂದಿದ್ರು. ಅವರು ತುಂಬ ವಿದ್ವತ್ತನ್ನು ಹೊಂದಿದ್ದು ಅತೀವ ಬುದ್ಧಿಶಾಲಿಗಳಾಗಿದ್ದರು ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಅದ್ರ ಜೊತೆಗೆ ಕೃಷ್ಣದೇವರಾಯ ಸಹ ಕವಿಯಾಗಿದ್ದು ತಾನೇ ಸ್ವತಃ ಬರೆದಿರ್ತಕ್ಕಂತಹ ಒಂದು ನಾಟಕ ಇದೆ. ಅದರ ಹೆಸರು ಜಾಂಬವತಿ ಕಲ್ಯಾಣ ಅಂತಕ್ಕಂಥದ್ದನ್ನು ಸಂಸ್ಕೃತದಲ್ಲಿ ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಇವರ ಆಸ್ಥಾನದಲ್ಲಿದ್ದಂತಹ ಪ್ರಮುಖವಾದಂತಹ ಕವಿಗಳು ಮತ್ತು ದಿಗ್ಗಜರು ಯಾರಪ್ಪ ಅಂದರೆ ಅಲ್ಲಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ದುರ್ಜುತಿ, ತೆನಾಲಿ ರಾಮಕೃಷ್ಣ ಮತ್ತು ತೆಲುಗು ಪೊಯೆಟ್ಸ್ ಇನ್ ಇಸ್ ಕೋರ್ಟ್ ಅಂತ ಹೇಳ್ಬಿಟ್ಟು ಅಂದರೆ ಇನ್ನೂ ಅನೇಕ ರೀತಿಯ ತೆಲುಗುನ ಕವಿಗಳು ಇವರ ಆಸ್ಥಾನದಲ್ಲಿ ಇದ್ದರು ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಕೃಷ್ಣದೇವರಾಯ ಕನ್ಸ್ಟ್ರಕ್ಟೆಡ್ ದ ಕೃಷ್ಣ ಟೆಂಪಲ್ ಅಟ್ ಹಂಪಿ. ಅಲಾಂಗ್ ವಿತ್ ಮೆನಿ ಆಫ್ ದ ಟೆಂಪಲ್ಸ್ he created the Maharangamantapa in the Virupaksha temple at Hampi and also many other temples. Krishnadevaraya constructed the Krishna temple at Hampi. ಹಂಪಿಯಲ್ಲಿ ಕೃಷ್ಣನ ಒಂದು ದೇವಾಲಯವನ್ನು ಕಟ್ಟಿಸಿದ್ದಾರೆ. ಅದರ ಜೊತೆಗೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ, ಆರ್ಕಿಟೆಕ್ಚರ್, ಕಲೆಗೆ ಅತ್ಯಂತ ಮಹತ್ವವನ್ನು ಕೊಟ್ಟಿದ್ದಂಥವರು ವಿಜಯನಗರ ಸಾಮ್ರಾಟರಾಗಿದ್ದರು. ಅದರಲ್ಲಿ ಪ್ರಮುಖವಾಗಿ ಕೃಷ್ಣದೇವರಾಯನು ಕೂಡ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಅನೇಕ ರೀತಿಯಾಗಿರ್ತಕ್ಕಂಥ ವಿವಿಧ ಭವ್ಯವಾಗಿರ್ತಕ್ಕಂಥ ದೇವಾಲಯಗಳನ್ನು ಕಟ್ಟಿಸಿದ್ದಾರೆ. ಅದರಲ್ಲಿ ನೋಡಿದ್ರೆ ದೇವಾಲಯಗಳಲ್ಲಿ ನಮಗೆ ತಿಳಿದು ಬರುತ್ತೆ ಇವರಲ್ಲಿ ಎಂತಹ ಒಂದು ಕಲೆ, ವಾಸ್ತುಶಿಲ್ಪ, ಇವರಲ್ಲಿ ಕಲೆ ಅಂತಕ್ಕಂಥದ್ದು ಇತ್ತು ಅಂತೇಳ್ಬಿಟ್ಟು ತಿಳಿದು ಬರುತ್ತೆ. ಮಹಾರಂಗಮಂಟಪ, ವಿರೂಪಾಕ್ಷ ದೇವಾಲಯ ಈ ಎಲ್ಲವೂ ಪ್ರಮುಖವಾಗಿರ್ತಕ್ಕಂಥ ಇರುವಂತಹ ಪ್ರಮುಖವಾಗಿರ್ತಕ್ಕಂತಹ ದೇವಾಲಯಗಳು ಅಂತ ಹೇಳ್ಬೋದು. ಜೊತೆಗೆ ಫಾಲ್ ಆಫ್ ವಿಜಯನಗರ ಎಂಪೈರ್. ಸೊ ಆಫ್ಟರ್ ದ ಕೃಷ್ಣದೇವರಾಯ, ಅಚ್ಯುತಾರಾಯ and the Sadashivaraya came into the throne. Krishnadevaraya son-in-law Ramaraya of the Aravidu dynasty handled the administration in the able manner. Though Ramaraya had improved the prestige of the kingdom by waging many wars during his 23 years reign, many foes and sprung up against the Vijayanagara. Contracting to the frequent attacks of the Deccan Shahi Sultans, Ramaraya had occupied the
Pura and the Golconda forts. This had provoked the sultanates to wage war against the Ramaraya. The Deccan sultans, who were enemies of the progress and prosperity of the Vijayanagara Empire, forgot their political differences and united in the name of the foreign region. ಕೃಷ್ಣದೇವರಾಯ ನಂತರ ಬಂದಂತಹ ಅಚ್ಯುತರಾಯ, ಸದಾಶಿವರಾಯ ಅಂತಕ್ಕಂತಹ ಅರವಿಡು ಡೈನಾಸ್ಟಿಯ ಎಲ್ಲರೂ ಕೂಡ ಅಸಮರ್ಥ ರಾಜರಾಗಿದ್ದರು. ಸೊ ಇವನ ನಂತರ ಬಂದಂತವನು ಇವನ ಸನ್ನಿಲ್ಲ ಅಂತಂದರೆ ಇವನ ಅಳಿಯ ಆದಂತಹ ರಾಮರಾಯ ರಕ್ಕಸ ತಂಗಡಿ ಅಂತಕ್ಕಂಥ ಪ್ರಮುಖವಾದ ಒಂದು ಯುದ್ಧದಲ್ಲಿ ಸಾವನ್ನಪ್ತಾನೆ. ಅವನ ನಂತರ ವಿಜಯನಗರವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥವ್ರು ಅರವಿಡು ಸಂತತಿಯಲ್ಲಿ ಯಾವ ಒಬ್ಬ ಪ್ರಮುಖವಾದಂಥ ದೊರೆಯೂ ಕೂಡ ಉಳಿಯೋದಿಲ್ಲ. ರಾಮರಾಯ improved the prestige kingdom by waging wars during his 23 years region. 23 ವರ್ಷಗಳ ಅವನ ಆಳ್ವಿಕೆಯಲ್ಲಿ ವಿಜಯನಗರವನ್ನು ಅತ್ಯಂತ ಒಂದು ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾನೆ ಕೃಷ್ಣದೇವರಾಯನ ನಂತರ. ಕನೆಕ್ಟಿಂಗ್ ದ ಫ್ರೀಕ್ವೆಂಟ್ ಅಟ್ಯಾಕ್ಸ್ ಆಫ್ ದ ಡೆಕ್ಕನ್ ಶಾಹಿ ಸುಲ್ತಾನೇಟ್ಸ್, ರಾಮರಾಯ had occupied the ವಿಜಯನಗರ ಗೋಲ್ಕೊಂಡ ಫೋರ್ಟ್ಸ್. ಅದರ ಜೊತೆಗೆ ರಾಮರಾಯ ವಿಜಯನಗರ ಮತ್ತು ಗೋಲ್ಕೊಂಡದ ಕೋಟೆಗಳನ್ನು ಕೂಡ ಗೆದ್ದು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಾನೆ. ಅಷ್ಟೇ ಅಲ್ಲದೆ ಡೆಕ್ಕನ್ ಸುಲ್ತಾನರ who were enemies of the progress and prosperity of the ವಿಜಯನಗರ empire forgot their political difference and united the name of the foreign region. ವಿಜಯನಗರದಲ್ಲಿದ್ದಂಥ ಒಂದು ಅತ್ಯಂತ ಸಮೃದ್ಧವಾದಂತಹ ರಾಜ್ಯ ಆಗಿತ್ತು. ಇದರಲ್ಲಿ ಮುತ್ತು ರತ್ನ ಹವಳಗಳನ್ನು ನಾವು ಮಾರುಕಟ್ಟೆಯಲ್ಲಿ ತರಕಾರಿ ಕೊಳ್ಳೋ ರೀತಿಯಲ್ಲಿ ಸೇರುಗಳಲ್ಲಿ ಮಾರ್ತಾಯಿದ್ರು ಅಂತ ತಿಳಿದು ಬರುತ್ತೆ. ಅಂದರೆ ಅವರು ಎಷ್ಟೊಂದು ಸಮೃದ್ಧವಾದ ಸಾಮ್ರಾಜ್ಯವನ್ನು ಹೊಂದಿದ್ರು ಅಂತ ಹೇಳ್ಬಿಟ್ಟು ನಮಗೆ ತಿಳಿದು ಬರುತ್ತೆ. ಈ ಎಲ್ಲವನ್ನು ಮನೆಗಂಡಂತಹ ಒಂದು ಫಾರಿನರ್ಸು ವಿಜಯನಗರ ಒಂದು ಸಾಮ್ರಾಜ್ಯದ ಒಂದು ಏಳಿಗೆಯನ್ನು ಸಹಿಸದೆ ಹೋಗಿದ್ರು ಅಂತ ಹೇಳ್ಬಿಟ್ಟು ನಾವು ಇದರಿಂದ ತಿಳಿಬೋದು. In 1565 CE, the United Army of the Four Kingdoms mounted an attack on the Vijayanagara. Ramaraya's army was defeated in this battle and he died. 1565ರಲ್ಲಿ ನಡೆದಂತಹ ಪ್ರಮುಖವಾದಂತಹ ರಕ್ಕಸ ತಂಗಡಿ ಕದನದಲ್ಲಿ ರಾಯ ಸಾವನ್ನಪ್ತಾರೆ. The victorious army of the Deccan Sultans plundered and also is the glorious kingdom of the Vijayanagara. As a result, the capital Hampi became a ruin. ಅಂದಿನಿಂದ ಡೆಕ್ಕನ್ ಸುಲ್ತಾನರ ದಾಳಿಯಿಂದ ಒಂದು ಸಮೃದ್ಧವಾದಂತಹ ರಾಜ್ಯ ಲೂಟಿಯನ್ನು ಅನುಭವಿಸುತ್ತೆ. ಇಲ್ಲಿದ್ದಂಥ ಪ್ರತಿಯೊಂದು ರತ್ನಾಭರಣಗಳನ್ನು ಎಲ್ಲ ವಶಪಡಿಸ್ಕೊಂಡು ಅವರ ಸಾಮ್ರಾಜ್ಯವನ್ನು ಹಾಳು ಮಾಡ್ತಾರೆ. ಅಲ್ಲಿಂದ ರೂಯಿನ್ ಅಂದರೆ ಹಾಳಾಗಿ ಹೋಗುತ್ತೆ. ರಾಜಧಾನಿಯಾದಂತಹ ಹಂಪಿ ವಿಜಯನಗರ ಸಾಮ್ರಾಜ್ಯವಾಗಿ ಮೆರೆದಂತಹ ಸಾಮ್ರಾಜ್ಯ ಹಾಳು ಹಂಪಿಯಾಗಿ ಹೋಗುತ್ತೆ. So later the Aravidu dynasty from the Penugonda, Chandragiri and the finally Vellore till 1646 the chieftains of Mysore, Keladi, Chitradurga and Karnataka become independent. ಇದರ ನಂತರ ಅರವಿಡು ಸಂಸ್ಥಾನಕ್ಕೆ ಪೆನುಗೊಂಡ ಮತ್ತು ಚಂದ್ರಗಿರಿ ವೆಲ್ಲೂರು ಸೇರ್ಕೊಳ್ತವೆ. ಅಲ್ಲಿಂದ ಪ್ರಮುಖವಾದಂತಹ ಸಾಮಂತ ರಾಜರಾದಂತಹ ಮೈಸೂರಿನ ರಾಜರು, ಕೆಳದಿಯ ರಾಜರು, ಚಿತ್ರದುರ್ಗದ ಪಾಳೆಗಾರರು ಇವರೆಲ್ಲರೂ ಕೂಡ ಸ್ವತಂತ್ರವಾಗಿ ತಮ್ಮ ಒಂದು ಸ್ವತಂತ್ರ ರಾಜ್ಯದ ಸ್ಥಾಪನೆಯನ್ನು ಸ್ಥಾಪಿಸ್ಕೊಳ್ತಾರೆ. ಅಲ್ಲಿಂದ ಅವರು ಸ್ವತಂತ್ರ ರಾಜ್ಯವನ್ನು ಅನುಭವಿಸ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ತಿಳಿದು ಬರುತ್ತೆ. ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾವು ನೋಡಿದ್ವಿ ದ ಕೃಷ್ಣದೇವರಾಯ ಆ್ಯಂಡ್ ದ ಫಾಲ್ ಆಫ್ ವಿಜಯನಗರ ಅಂಪೈರ್. ಸೊ ಮುಂದಿನ ತರಗತಿಯಲ್ಲಿ ನಾವು ಅಡ್ಮಿನಿಸ್ಟ್ರೇಷನ್ ಆಫ್ ದ ವಿಜಯನಗರ ಅಂಪೈರ್ ಕೃಷ್ಣದೇವರಾಯನ ಒಂದು ಆಡಳಿತ ಪದ್ಧತಿಯ ಬಗ್ಗೆ ನೋಡೋಣ.